ಅತ್ತೆ ಎಲ್ಲಿ ಗೊತ್ತಪ್ಪ, ಊರಿಂದ ಬಂದಾಗಿಂದನ ಅವ್ರ ತಗೆ ಮಾತಾಡಕ್ಕೆ ಆಗಿಲ್ಲ ಸರಿಯಾಗಿ. ಲಸ್ಮಕ್ಕ, ಲಸ್ಮಕ್ಕ, ಏನ್ ಮಾಡ್ತಾ ಇದೀಯ? ಎಲ್ಲಿ ಗೊತ್ತು ನಿಮ್ಮ ಅತ್ತೆ? ಜಿಲೇಬಿ ಗೌರಿ ಎಲ್ಲ ಹೋದ್ರೇನು ಊರಿಗೆ? ಹೋದ್ರು ಕಣ್ಗುಂಡಕಾಯಿ. ಅದ್ಯಾವತ್ತು ಗುಲಾಬಿಯರ್ ಮನೆಗೆ ಇದು ಕೋಳಿ ಸಾರು ಮಾಡಿದ್ರಲ್ಲ, ಅವತ್ತೇ ಉಂಡು ಜಿಲೇಬಿನೂ ಗೌರಿನೂ ಹೋಗ್ತೀವಿ ಅಂತ ಹೋದ್ರಮ್ಮ ಇಬ್ರು. ಹೌದಾ? ಹೋಗ್ಲಿ ಬಿಡತ್ಲಾಗಿ. ಬಂದ ಅವ್ರು ಒಂದು ತಿಂಗಳ ಮ್ಯಾಲ ಆತೇನೋ. ಅಲ್ಲಿ ಪಾಪ ಅವ್ರ ಅತ್ತೆ ಗಂಡ ಎಲ್ಲ ಕಾಯ್ತಿರ್ತಾರೆ, ಬರ್ಲೇ ಇಲ್ವಲ್ಲ ಅಂತಾನ. ಅವ್ರಿಗೂ ಆಸೆ ಇರುತ್ತಲ್ಲ, ಸ್ಯಾನೆ ದಿನಕ್ಕೆ ನಮ್ಮ ಅಮ್ಮಗ ಹುಟ್ಟವನೇ ಅವ್ರ ಅತ್ತಿ ಮತ್ತೆ ಆಸಿರಲ್ವೇ? ಹೂ ಕಣ್ಗುಂಡಕಯ್ಯ, ನಾವಂಗೂ ಇನ್ನೊಂದು ವಾರ ಇದೆ ಇರು, ಜಿಲೇಬಿ ಹೋಗಿವೆ ಅಂತ ಅಂದೆ. ಇಲ್ಲ ನನ್ನ ಗಂಡ ನಮ್ಮ ಅತ್ತೆನೂ ಕಾಯ್ತಿರ್ತಾರೆ, ಜಲ್ದ್ ಬಾ ಅಂತ ಬೇರೆ ಹೇಳಿದ್ರು. ನಮ್ಮ ಅಕ್ಕನ ಮದುವೆ ಇದ್ದಿದ್ದಕ್ಕೆ ಇಷ್ಟು ದಿನ ಇದ್ದೇ ಇಲ್ದಿದ್ರೆ ಒಂದು ವಾರಕ್ಕೆ ಮುಂಚೆಲೆ ಹೋಗ್ತಿದ್ದೆ ಅಂತಾನ ಅಂದ್ಲು ಇವಳು ಜಿಲೇಬಿ. ಅದಕ್ಕೆ ಸರಿ ಅಮ್ಮ ಆಯ್ತು ಹೋಗು, ಯಾವಾಗನ ದೇವ್ರ ಪವರು ಮಾಡಿದಾಗ ಬರೀರಂತೆ ಒಂದೆರಡು ದಿವಸ ಇದ್ದಂಗೆನೆ ಅಂತಾನ ಹೇಳಿ ಕಳಿಸಿನಮ್ಮ. ಬಾ ಕುಕ್ಕ ಬಾ. ಏನ್ ಮಾಡ್ತಿದ್ದೆ? ಇಟ್ಟದಿಂದ ತಕನ ಏನ್ ಮಾಡನಿ ಲಸ್ಮಕ್ಕ? ಮಳೆ ನೋಡಿದ್ರೆ ಸಣ್ಣ ಕುದುರುತ್ತೆ. ಎಲ್ಗೂ ಹೋಗಕ್ಕಾಗಲ್ಲ ಈ ಸಣ್ಣ ಮಳೆ. ಹಿಂಗ್ ಜಿಟ್ಟಿ ಜಿಟ್ಟಿ ಹಿಡ್ಕೊಂಡ್ರೆ ಏನ್ ಕೆಲ್ಸನೂ ಆಗಲ್ಲ ಕಣಿ. ಅಂತ ಕುಕ್ಕೊಂಡಿದ್ದೆ, ಇವಾಗ ಒಂದಿಟ್ಟು ಮಳೆ ಬಿಟ್ಟಂಗಾತಲ್ಲ, ಅದಕ್ಕೆ ಬಂದೆ ಅತ್ತಗಿ. ಕುಕ್ಕಂಡ್ ಬೇಜಾರು ಅಂತಾನ. ಹೂ ಕಣ್ಗುಂಡಕಯ್ಯ, ಬಂದ್ರೆ ಜೋರಾಗಿ ಒಯ್ದು ಬಿಡ್ಬೇಕು, 1 ಗಂಟೆ 2 ಗಂಟೆ ಬಿಡ್ದಂಗೆ. ಕೆರೆಗೆ ಹೊಲಕ್ಕೂ ನೀರನ ಆಗ್ತವೆ. ಹಿಂಗೆ ಸಣ್ಣ ಕಿಡ್ಕೊಂಡ್ರೆ ಕೆರೆಗೆ ನೀರೂ ಆಗಲ್ಲ, ಅಲ್ಲಿ ಏನನ ಕೂಲಿ ಕೆಲ್ಸಕ್ಕೆ ಹೋಗಕ್ಕೂ ಆಗಲ್ಲ, ಯಾರನು ಹೊಲ ಕೆಲಸ ಮಾಡಕ್ಕೂ ಆಗಲ್ಲ. ಹೇಳತ್ತಾಗಿ ಇದು ಯಾಕೆ ಹಿಂಗ್ ಮುಚ್ಕೊಂಡೈತ ಏನ? ಯಾಕೆ ಅಂತ ನಮ್ಗೆ ಏನ್ ಗೊತ್ತಾಗುತ್ತಿಲ್ಲ ಸ್ಮಕ್ಕ. ಏನೋ ವಾರ್ತೆಗೆ ಏನೋ ಹೇಳ್ತಿದ್ರಂತೆ ರೇಡಿಯೋದಾಗಿ, ಏನೋ ಹವಾಮಾನ ವರದಿ ಅಂತ ಹೇಳಿ ಇನ್ನ 5 ದಿವಸ ಹಿಂಗೇನೆ ಹಿಡ್ಕೊಂಬುತ್ತೆ ಅಂತ ಹೇಳ್ತಿದ್ರಂತಮ್ಮ. ನಮ್ಮ ಹುಡುಗಿ ಹೇಳ್ತಿದ್ದ, ವಾರ್ತೆ ಹೇಳೋರು ಹೇಳಿರಂತಿ ರೇಡಿಯೋದಾಗಿ. ಇನ್ನ 5 ದಿವಸನಾ? 5 ದಿವಸ ಅಂದ್ರೆ ಅಲೆ ಇವ 2 ದಿವಸದ ಹಿಂದಾಗಿ ಹೇಳಿದ್ರಂತಿ. ಅಂದ್ರೆ ಅಲೆನೆ 3 ದಿವಸನೋ 4 ದಿವಸ ಆತಲ್ಲ ಇವತ್ತಿಗೆ. ಇನ್ನೊಂದು ದಿವಸ ಏನೋ 2 ದಿವಸನೋ ಇರ್ಬೇಕೇನಮ್ಮ, ಅಷ್ಟೇನೆ. ಎಲ್ಗೋದ್ಲು ಕೆಂಚಮ್ಮ? ಎಲ್ಗೋತಮ್ಮ, ಹೊಲ್ ಕಡೆಗೆ ಹಂಗೆ ಹೋಗಿ ನೋಡ್ಕೊಂಬತ್ತೀನಿ, ಕಡ್ಲೆ ಗಿಡ ಹೆಂಗಿದಾವೆ ಅಂತಾನ ಓತು. ಅವಳಾಗಿ ಅವಳು ಮನೆಗೆ ಬಂದ್ಲಲ್ಲ, ಹೆಂಗೆಲ್ಲ ಸ್ಮಕ್ಕ? ನೀವು ಕರಿಯಕ್ಕೆ ಹೋದಾಗ ದಿಮಾಕ್ ಮಾಡ್ಕೊಂಡು ಬರಲ್ಲ ಅಂತ ಹೇಳಿ ಕಳ್ಸಿಲ್ಲ ತಾನೆ ನೀನು ನಿನ್ ಗಂಡನ ಹೋದಾಗ? ಈಗ ಹೆಂಗೆ ಅವಳ ಅಡ್ಕೆ ಅವಳು ಬಂದ್ಲು ಕೆಂಚಮ್ಮ? ಹೆಂಗಮ್ಮ ಯಾರಿಗ್ ಗೊತ್ತು, ನಾನು ಅದನ್ನೆಲ್ಲ ಕೇಳಕ್ಕೆ ಹೋಗಿಲ್ಲ. ಬಂದಾಗಿಂದ ನಾ ಸರಿಯಾಗಿ ಮಾತಾಡ್ಸೋನು ಇಲ್ಲ ಅವತ್ತೇನ ನಾನು. ಅದಕ್ಕೆ ಇವತ್ತಾದ್ರೂ ಮಾತಾಡ್ಸೋಣ ಅಂತ ಹೇಳಿ ಕುಂತಿದ್ರೆ ಎಲ್ಗ ಹೋಗೈತಿ. ಇಷ್ಟ ದಿನ ಅಂತೂ ಗೌರಿ ಜಿಲೇಬಿ ಮಗ ಗುಲಾಬಿ ಮದ್ವೆ ಅದು ಇದು ಅಂತ ಹೇಳಿ ಇತ್ತಲ್ಲ, ಮಾತಾಡ್ಸಕ್ ಆಗಿರ್ಲಿಲ್ಲ. ಇವತ್ತನ ಮಾತಾಡ್ಸೋಣ ಅಂತ ಇದ್ರೆ ಎಲ್ಗ ಹೋಗೈತಿ. ಇನ್ನ ಬರ್ಲಿಲ್ಲ ನೋಡು. ಆಗು ಬಂದೇ ಬಿಡ್ತು ನೋಡು, ನೆನೆಸ್ಕೊಂತಿದ್ದಂಗೆನಿ. ಏನೇ ಕೆಂಚಮ್ಮ, ಎಲ್ಲಿಗೆ ಹೋಗಿದ್ದೆ? ಈಟ ತಿಂತಕನ ಹೊಲ್ತಕ್ಕೆ ಹೋಗಿದ್ದೆ ಕಣೆ ಗುಂಡಮ್ಮ. ಸ್ಯಾನೆ ದಿನ ಆಗಿತ್ತಲ್ಲ ಹೊಲ್ ಕಡೆಗೆ ಹೋಗಿ, ಊರಿಂದ ಬಂದಾಗಿಂದನು ಹೋಗಕ್ ಆಗಿರ್ಲಿಲ್ಲ. ಅದಕ್ಕೇನೆ ಇವತ್ತು ಹೆಂಗು ಬಿಡುವಾಗಿದ್ನಲ್ಲ, ಹೋಗಿ ನೋಡ್ಕೊಂಬಂದಿ. ಹಂಗ ಒಂದಿಟ್ಟು ಸಣ್ಣ ಕನಿ ಉದ್ರದು ಓದಿ, ಅದ್ರಾಗೇನೆ ಇದೇನು ಜೋರಾಗಿ ಬರಲ್ಲ ಏನೂ ಇಲ್ಲ ಅಂತಾನ. ಜೋರಾಗಿ ಬರಲು ಇಲ್ಲ ಏನೂ ಇಲ್ಲ, ಸಣ್ಣ ಕುದಿ ಅದೇ ಸುಮ್ಮನೆ ಅಂತ ಹೇಳತ್ತ. ಜೋರಾಗಿ ಬಂದಿದೆ, ಕಡ್ಲೆ ಗಿಡಕ್ಕೆ ನೀರನ ಆಗವು. ಹ್ಞೂ ನಮ್ಮ ಜೋರಾಗೆ ಬರಬೇಕು, ಸಣ್ಣ ಕುದ್ರಿದೆ ಏನಕ್ಕೂ ಪ್ರಯೋಜನ ಇಲ್ಲ. ಅದು ಸರಿ, ನೀನು ಗೌರಿಯರ್ ಮನೆಗೆ ಇದ್ದೆ ಅಲ್ವಾ? ಬರಲ್ಲ ಅಂತ ಹೇಳ್ದಂತೆ ಇಲ್ಲೇ ಇರ್ತೀನಿ ಇನ್ಮೇಲೆ ಅಂತಾನ ಮತ್ ಬಂದಿದೀಯಾ? ಯಾಕೆ, ಏನಾತೆ? ಅಯ್ಯಯ್ಯೋ, ಏನಪ್ಪ ಹೇಳೋದು ಈ ಗುಂಡಮ್ಮ? ಈಗ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾಳೆ? ನಮ್ಮನೆಗೆ ನಾನು ಬಂದಿದ್ದೀನಿ, ಯಾಕೆ ಬಂದೆ ಅಂತ ಕೇಳ್ತಾಳಲ್ಲ. ಯಾಕೆ ಕೆಂಚಮ್ಮ? ಅಲ್ಲ, ನಿನ್ ಸೊಸೆನು ನಿನ್ ಮಗನು ಬಂದು ಅಷ್ಟು ಕರೆದ್ರು ಬರಲ್ಲ ಅಂತ ಹೇಳ್ ಕಳ್ಸಿದ್ದಂತೆ, ಇದಕ್ಕಿದ್ದಂಗೆನೆ ಬಂದ್ಬಿಟ್ಟಿದ್ಯಾ ಮಗಳ ಮನೆ ಬಿಟ್ಟು ಮಗನ ಮನೆಗೆ? ಏನಾತಿ ಅಂತದ್ದು? ಏನಾಯ್ತು ಅಂದ್ರೆ ಏನೂ ಆಗಿಲ್ಲ. ಏನಾಗ್ಬೇಕಾಗಿತ್ತು? ಏನೋ 1-2 ದಿವಸ ಇದ್ದು ಬರೋಣ ಅಂತ ಹೋಗಿದ್ದೆ, ಅದಕ್ಕೆ ಇದ್ದೆ 1 ತಿಂಗಳು ಬಂದೆ. ಅಲ್ಲ, ನೀನು ಹೋಗಿದ್ದು ಮಗಳ ಜೊತೆಗೆ ಇದ್ದು ಬರ್ತೀನಿ 1-2 ದಿವಸ 1 ತಿಂಗಳು ಅಂತ ನಾವು ಹೋಗಿರ್ಲಿಲ್ಲ. ನನಗೂ ಚೆನ್ನಾಗಿ ಗೊತ್ತೈತಿ. ನಾನು ಇನ್ಮೇಲೆ ಈ ಮನೆಗೆ ಕಾಲಿಕ್ಕಲ್ಲ, ನಾನು ಅಲ್ಲೇ ಇರ್ತೀನಿ ಮಗಳ ಮನೆಗೆ ಅಂತ ಹೇಳಿ ಓದಾಳು ನೀನು. ಅಲ್ಲೇ ಇರ್ತೀನಿ, ಇನ್ನು ಸಾಯತಕ್ಕ ಬರಲ್ಲ ಅಂತ ಹೇಳೋಗಿದ್ದೆ. ಇದಕ್ಕಿದ್ದಂಗೆ ಬಂದಿದ್ಯಲ್ಲ, ಯಾಕಲ್ಲಿ ಏನಾದರೂ ಆಯ್ತಾ? ಏನಾದರೂ ನಿನಗೆ ಬೇಜಾರಾಗಂಥದ್ದು ಆಗಿರ್ಬೇಕೇನೋ, ಅದಕ್ಕೆ ಬಂದಿದ್ಯಾ ಅಂತ ಕೇಳಿದೆ. ಅಂಥದ್ದೇನಾದರೂ ನಡೀತೇನು? ಅಲ್ಲ, ನಾನು ಏನಾಯ್ತು ಅಂತ ಕೇಳಿದ್ರೆ ಇವಳು ಹಿಂಗೆ ಗಾಬರಿ ಆಗ್ತಾ ಇದ್ದಾಳೆ ಅಂದರೆ ನನ್ನ ಅನುಮಾನ ನಿಜಾನೇ ಅನ್ಸುತ್ತೆ. ಏನೋ ಆಗಬಾರ್ದು ಘಟನೆ ಆಗೈತಿ, ಅದಕ್ಕೇನೆ ಅಲ್ಲಿರೋದ್ಕಿನ್ನ ಇಲ್ಲೇ ವಾಸಿ ಅನ್ಕೊಂಡು ಬಂದ್ಬಿಟ್ಟವಳೆ. ಇಲ್ದಿದ್ರೆ ಇವಳೆಲ್ಲಿ ಬತ್ತಿದ್ಲು, ನಾನು ಬರಲ್ಲ ಈ ಮನೆಗೆ ಕಾಲಿಕ್ಕಲ್ಲ ಅಂತ ಹೇಳೋಗಿದ್ಲು. ಒಂದೇ ತಿಂಗಳಿಗೆ ಓಡ್ ಬಂದವಳೆ. ಏ ಕೆಂಚಮ್ಮ, ನಿನ್ನೆ ಕೇಳಿದ್ದು ಏನಾಯ್ತು ಅಂತದ್ದು ಅಂತಾನ. ಯಾಕೆ ಕೇಳಿದ ತಕ್ಷಣ ನಮ್ಮ ಅಕ್ಕ ಯಾಕೋ ಸಪ್ಪಗಾತು, ಯಾಕೋ ಮಾತೆ ವಾಡ್ತಿಲ್ಲ ಗಂಟ್ಲಿಂದನ? ಏನೋ ಆಗೈತಿ, ಅದೇನಾಯ್ತು ಅಂತ ಹೇಳಿ.
ಹೊತ್ತು ತಿನ್ಕೊಂಡು ಉಣ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತಿದ್ದೆ. ನನಗೇನಾಗುತ್ತೆ ಅಲ್ಲಿ? ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಬಾರ ಗೊತ್ತಾ? ನಮ್ ಗೌರಿ ಗಂಡ, ಅವ್ರ ಅತ್ತೆ, ಅವಳ ನಾದ್ನಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಬಾರು. ನಾನು ಎಷ್ಟು ದಿನ ಇದ್ನೋ ಅಷ್ಟು ದಿನಾನು ನಾನು ನನ್ನ ಕೈಲಿ ಒಂದು ಕೆಲಸನೂ ಮಾಡಿಸಿರ್ಲಿಲ್ಲ. ಗೊತ್ತಾ? ಗೊತ್ತಿಲ್ಲಮ್ಮ ನಮ್ಗೆ. ನಾವೇನಾದ್ರೂ ಅಲ್ಲಿ ಬಂದು ನೋಡಿದ್ವೇನೆ ಕೆಂಚಮ್ಮ? ನೀನೇನ್ ಮಾಡ್ತಿರ್ತೀಯ? ಕುತ್ಕೊಂಡಿರ್ತೀಯೋ, ಬದುಕು ಮಾಡ್ತಿರ್ತೀಯೋ, ಹೊಲ್ದಕ್ಕೆ ಕೆಲಸ ಕಳಿಸ್ಯವ್ರ ಇಲ್ವಾ ಅಂತ ನಾವೇನಾದ್ರೂ ಬಂದು ನೋಡಿದ್ವಾ ಅಲ್ಲಿಗೆ? ಇಲ್ಲಮ್ಮ. ನಾನ್ಯಾಕೆ ಕೆಲ್ಸಕ್ಕೆ ಹೋಗೋಣ ಹೊಲ್ದಕ್ಕೆ? ನಾನೇನು ಹೋಗ್ತೀನಿ ಅಂದ್ರೂ ಅವ್ರ ಅತ್ತೆ ಗಂಡ ಬೇಡ ಅಂತ ಹೇಳೋರು. ನೀನ್ ಎಷ್ಟು ದಿನ ಬೇಕಂದ್ರು ಅಷ್ಟು ದಿನ ಇರತ್ತೆ ಇಲ್ಲೇನೆ, ಎಲ್ಗೂ ಕೆಲ್ಸಕ್ಕೆ ಹೋಗ್ಬೇಡ ಅಂತ ನಾ ಹೇಳ್ದ ಗೌರಿ ಗಂಡ. ಅವ್ರ ಅತ್ತೇನ ಅಷ್ಟೇನೆ, ನೀನು ಒಂದು ಲೋಟನು ಅತ್ಲಾಗಿಂದ ಎತ್ತಿಕ್ ಬೇಡ ಕೆಂಚಮ್ಮ, ಸುಮ್ಮನ್ ಕುಕ್ಕ ಊಟ ಮಾಡಿ ಅಂತ ಹೇಳ್ತಿತ್ತು ಅವ್ರ ಅತ್ತೇನೂ. ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೂ ಎಷ್ಟು ದಿನ ಅಂತ ಹೇಳಿ ಅಲ್ಲಿರಕ್ಕಾಗುತ್ತೆ ಹೇಳು? ಪಾಪ ಇನ್ನೊಬ್ರಿಗೆ ಅವ್ರಿಗೂ ತೊಂದರೆ ಕೊಟ್ಕೊಂಡು ಇರಬಾರ್ದು ಅಂತಾನ ನಾನೇ ಬಂದೆ ಅಷ್ಟೇನೆ. ನನಗೇನು ಏನು ಅಂತದಾಗಬಾರ್ದೇನೋ ಆಗಿಲ್ಲ. ಹೌದಾ? ನಾನೆಲ್ಲನ ನೀನು ಬಂದಿದ್ ನೋಡಿ ಏನೋ ಆಗ್ಬಾರ್ದು ಆಗಿರ್ಬೇಕೇನೋ, ನಿನ್ಗೆ ಅವಮಾನ ಆಗಂತದ್ದೋ ಇಲ್ಲ ಬೇಜಾರಾಗಂತದ್ದೋ ಏನೋ ನಡೆದಿರ್ಬೇಕು, ಅದಕ್ಕೆ ಬಂದಿರ್ತೀಯ ಅಂತ ತಿಳ್ಕೊಂಡಿದ್ದೆ. ಇಲ್ಲಪ್ಪ, ನನಗ್ಯಾಕೆ ಅವಮಾನ ಆಗಂತದ್ದು ಬೇಜಾರಾಗಂತದ್ದು ಏನು ಅಲ್ಲಿ ನಡೆದೇ ಇಲ್ಲ. ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳ್ತಾ ಇದೀನಲ್ಲ, ತಿರ್ಗ ಅದನ್ನೇ ಕೇಳ್ತೀಯಲ್ಲ ಏನಾತು ಅಂತಾನ. ನೀನ್ ಬಂದಲ್ಲಿ ನೋಡಿದೆ ಗೊತ್ತಾಗೋದು ನನ್ನ ಹೆಂಗ್ ನೋಡ್ಕೊಂಡ್ರು ಅವರು ಅಂತಾನ. ಆಯ್ತು ಬಿಡಮ್ಮ, ನಿನ್ನ ಮಾತೇ ನಂಬ್ತೀನಿ. ಯಾಕೆಂದ್ರೆ ನಿಜ ಏನು ಅಂತಾನ ನಮಗೂ ಗೊತ್ತಿಲ್ವಲ್ಲ, ಅದಕ್ಕೆ ನೀನ್ ಹೇಳಿದ್ದೆ ಸತ್ಯ ಅಂತಾನ ಒಪ್ಕೊಂತೀನಿ. ಬಿಡು ಹೋಗ್ಲಿ. ಇನ್ನ ನಂಬಿಕೆ ಬರ್ಲಿಲ್ವಾ ನಿನ್ಗೆ ನನ್ ಮೇಲೆ? ನಾನು ಹೇಳಿದಾಗೇನು ಸುಳ್ಳಿಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಬಿಡು ಹೋಗ್ಲಿ, ಈಗ ಯಾಕೆ? ಆಯ್ತು ಬಿಡು ಅಂತ ಅಂದಂಗೆಲ್ಲ ನೀನೇನು ಅದನ್ನ ಒತ್ತಿ ಹೇಳ್ತೀಯ ಚೆನ್ನಾಗಿ ನೋಡ್ಕೊಂಡ್ರು ಅಂತಾನೆ. ಬಿಡು, ಚೆನ್ನಾಗಿ ನೋಡ್ಕೊಂಡ್ರೇನು? ಅವ್ರೇನ್ ಬೇರೆ ನೋಡ್ಕೊಂಡವ್ರ? ನೀನು ಏನ್ ಕೊಟ್ಟಿದ್ಯಾ? ಏನ್ ಕೊಟ್ಟ ಅತ್ತೇನ ಕಣ್ಕೊಟ್ಟು ದೇವ್ರು ಅನ್ಕೊಂಡು ಚೆನ್ನಾಗಿ ನೋಡ್ಕೊಂಡವನೆ. ನಿನ್ನ ಅಳಿಯನು ಅವರಮ್ಮಯ್ಯನು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಬಿಡು ಹೋಗ್ಲಿ. ಅತ್ತೆ ಬನ್ನಿಲಿ. ನಿಂದೇನಮ್ಮ ಇಟ್ಟತ್ತು ಗುಂಡಮ್ಮಗೆ ಹೇಳಿದ್ದಾತು, ಇವಾಗ ನಿನಗೆ ಹೇಳ್ಬೇಕಾ ಅದನ್ನೆಲ್ಲನ? ನಾನು ಹೆಂಗಿದ್ದೆ, ಹೆಂಗ್ ನೋಡ್ಕೊಂಡ್ರು ಅದು ಇದು ಅಂತಾನ? ನಾನು ಯಾಕತ್ತೆ ಕೇಳಕ್ ಹೋಗೋಣ ಅದನ್ನೆಲ್ಲನ? ಅದನ್ನ ತಿಳ್ಕೊಂಡು ನನ್ಗೇನಾಗ್ಬೇಕಾಗೈತೆ ಹೇಳು? ನೀನು ಇಷ್ಟಪಟ್ಟು ಓದೆ ಇದ್ದೆ, ನಿನ್ಗೂ ಅಲ್ಲಿದ್ದು ಬೇಜಾರಾತು ಬಂದೆ. ಅದನ್ನ ನಾನು ಯಾಕೆ ಕೇಳಕ್ ಹೋಗೋಣ ಹೇಳು? ಏನೋ ಗುಂಡಕಯ್ಯ ಸುಮ್ನೆ ತಮಾಷೆ ಕೇಳತ್ತ ಅಷ್ಟೇನೆ, ನೀನೇ ಬೇಜಾರು ಮಾಡ್ಕೋಬೇಡ, ಸುಮ್ನಿರು. ಈಗೇನು ಕರ್ದಿದ್ದು ನೀನ್ ಹೇಳ ಅದನ್ನ. ಏನು ಇಲ್ಲ, ಅದೇ ನಿಂಗಮ್ಮರ್ಗೆ 10,000 ದುಡ್ಡು ಕೊಟ್ಟಿದ್ವಲ್ಲ, ಅದನ್ನ ವಾಪಸ್ ತಂದ್ಕೊಟ್ರು ಅವರು. ಅದಕ್ಕೆ ಹೇಳೋಣ ಅಂತಾನ ಕರ್ದಿದ್ದು. ಅದಕ್ಕೆ ತಾನೇ ನೀನ್ ಸಿಟ್ ಮಾಡ್ಕೊಂಡು ಹೋಗಿದ್ದು, ನಮ್ ಜೊತೆಗೆ ಜಗಳ ಮಾಡ್ಕೊಂಡು ಇಲ್ಲಿರಲ್ಲ ಅಂತಾನ ತಂದ್ಕೊಟ್ರು ಅವರು. ಬಡ್ಡಿನೂ ಕೊಟ್ಟೇವ್ರಿ, ಬರೀ ದುಡ್ಡು ಅಷ್ಟೇ ಅಲ್ಲ. ಕೊಟ್ರಿ ನಾನೇನ್ ಮಾಡೋಣ ಇವಾಗ? ಅವ್ರು ಕೊಟ್ರೆ ನೀವು ಇಸ್ಕೊಂಡಿದ್ದೀರಾ ಅಷ್ಟೇನೆ, ಅದಕ್ಕೂ ನನ್ಗೂ ಏನ್ ಸಂಬಂಧ? ಕೊಟ್ರೆ ಕೊಡ್ತಾರೆ ಬಿಡು, ಇಸ್ಕೊಂಡಿರೋ ಸಾಲ ಇಸ್ಕೊಂಡಿರೋರು ಕೊಡ್ಲೇಬೇಕು ಮತ್ತೀಗ. ಅಲ್ಲ ಕಣತೆ, ಅದಕ್ಕೆ ತಾನೇ ನಿನಗೆ ಬೇಜಾರಾಗಿದ್ದು, ಬೇಜಾರು ಮಾಡ್ಕೊಂಡು ನೀನ್ ಗೌರಿರ್ ಮನೆಗೆ ಹೋಗಿದ್ದು, ಅದಕ್ಕೆ ಹೇಳ್ದೆ ಅಷ್ಟೇನೆ ಕೊಟ್ರು ಅಂತಾನ. ತಂದ್ಕೊಡ್ಲಿ ಬಿಡು, ಅದನ್ನ ಕಟ್ಕೊಂಡು ನನ್ಗೆ ಏನಾಗ್ಬೇಕಾಗೈತೆ? ನನ್ಗೆ ಯಾಕ ತನ್ನೈತೈತೆ, ಒಂದಿಟ ಯಾತನ ಕಾಪಿನೋ ಯಾತನ ಕುಡ್ದು ಮನೆ ಕೆಂಪ್ತಿನೋ ಒಂದ್ ಕ್ಷಣ ಹೊತ್ತು. ಇಷ್ಟಕ್ಕೆ ತಲೆನೋವೇನೆ ಕೆಂಚಮ್ಮ? ಇಷ್ಟೊತ್ತು ಚೆನ್ನಾಗೇ ಇದ್ದೆ, ಇದ್ಕಿದಂಗೆ ತಲೆನೋವು ಯಾಕೆ ಬಂತೆ? ಯಾಕೆಂದ್ರೆ ನೀನ್ ಐದೆಲ್ಲ ನೀನು ಕೇಳಬಾರ್ದೆಲ್ಲ ಕೇಳಿ ತಲೆನೋವು ಬರಂಗ್ ಮಾಡ್ಬಿಟ್ಟೆ ನೀನು, ಅದಕ್ಕೇನೆ ತಲೆನೋವು ಬಂದೈತಿ. ಅಯ್ಯೋ ದೇವ್ರಿ, ನಾನೇನಂತ ಕೇಳಿದ್ನಿ? ಏನೋ ಕೇಳಿ ನಮ್ಮ ಏನಾತು ಬರೋ ಅಂತದ್ದು ಅಂತಾನ, ಅಷ್ಟಕ್ಕೆ ತಲೆನೋವ? ಮತ್ತೀಗ ನನಗೆ ಇಂಥವೆಲ್ಲ ಕೇಳಿದ್ರೆ ತಲೆನೋವು ಬರುತ್ತೆ. ಸರಿ ಅತ್ತೆ, ತಲೆನೋವು ಅಂತೀಯ, ಹಂಗೆ ನಮಗೂ ಸೇರಿಸಿ ಕಾಸು ಬಿಡು ಕಾಪಿನ. ಗುಂಡಕಾಯಿನೂ ಬಂದೈತೆ, ಕುಡ್ದು ಹೋಗುತ್ತತ್ತ ಸೊಳಿಗೂ ಹತ್ಕೊಂಡು ನಾವು ಒಂದಿಟ್ಟು ಕುಡಿತೀವಿ. ಸರಿ ಕಾಸಿ ಹೇಳು, ಕುಕ್ಕಂಡಿದ್ರಿ ಇಲ್ಲೇನು ತಂದು ಕೊಡ್ತೀನಿ ಕಾಸಿ.